Hey guys, welcome back to my channel Spurti Vlogs. ಎಷ್ಟಾಯ್ತು ಏಯ್ ಸ್ಕ್ರಾಚಸ್ ಆಗ್ತೈತೆ ಅಡುಗೆ ಮನೆ ನೀ ಆಚೆ ಹೋಗಿ ಆಡ್ರಿ ನಂದು ಅಡುಗೆ ಮನೆ ಯಾಕೆ ಮಾಡಿವಾಗ ಅದೆಲ್ಲ ಗೊತ್ತಿಲ್ಲ ಮಾಡು ಅವ್ನು ತಿರ್ಗಾ ಹಂಗೆ ಅದೇ ಭಯ್ಯ ವಾವ್ ಚಿಕನ್ ಅಂಗಡಿ ಅವ್ರು ನೋಡಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ನನಗೆ ನೋಡಿ ಸಪ್ರೇಟ್ ಚಿಕನ್ ಬಿರಿಯಾನಿಗೆ ಸಪ್ರೇಟ್ ಚಿಕನ್ ಫ್ರೈಗೆ ಅದು ಒಂದ್ರಲ್ಲಿ ಸ್ಕಿನ್ ಇನ್ನೊಂದ್ರಲ್ಲಿ ಸ್ಕಿನ್ ಔಟ್ ಒಂದ್ರಲ್ಲಿ ದೊಡ್ಡ ಪೀಸ್ ಇನ್ನೊಂದ್ರಲ್ಲಿ ಚಿಕ್ಕ ಪೀಸ್ ಈ ತರ ಇರಬೇಕು ಲೈಫ್ ಅಂದ್ರೆ ಒಳ್ಳಿ ಬುಚರ್ ಈ ಕಡೆ ಬಾ ಸಿಂಕ್ ಹತ್ರ ಅಲ್ಲೆಲ್ಲ ಇಲ್ಲೆಲ್ಲ ಇದು ಗಲೀಜ್ ಮಾಡ್ಬೇಡ ಸೊ ಇದು ಬಂದ್ಬಿಟ್ಟು ಏನು ಗೊತ್ತಾ ನೋಡೋ ವಾವ್ ಏನು ಚೆನ್ನಾಗಿ ಕೊಟ್ಟವನೆ ಹೊಡಿತೀನಿ ಶಿಖಾ ವೆಜ್ ತಿನ್ನೋರೆಲ್ಲ ಇದ್ರೆ ಸ್ವಲ್ಪ ಫಾರ್ವರ್ಡ್ ಮಾಡಿಬಿಡಿ ವಿಡಿಯೋನ ನೋಡಮ್ಮ ಪರ್ಫೆಕ್ಟ್ ಸ್ಫೂರ್ತಿ ಅವರು ನಿಮ್ಗೆ ಏನು ಅನ್ಸಲ್ವಾ ಇಷ್ಟು ಚಿಕನ್ ತಿಂದು ನಾನು ಒಬ್ಳೆ ಏನು ಕುತ್ಕೊಂಡು ತಿಂತಾ ಇರಲ್ಲ ಮೂರೊತ್ತು ಫ್ರೆಂಡ್ಸ್ ಬೇರೆ ಬರ್ತಾವೆ ಯಾಕೆ ಹಂಗೆ ಹೇಳ್ತೀಯ ನೋಡಿ ಗೈಸ್ ಇದು ಟೆಂಡರೆಸ್ಟ್ ಪೀಸ್ ಇದು ಸೊ ಯಾವ್ದು ಗೊತ್ತಾ ಅದ್ರ ಹೆಸರೇನು ಅರೆ ನಾನು 1 kg ತರಿಸಿದ್ದೀನಾ ಓ ಇದು 1 kg ಐತೆ ಇದು 1 kg ಐತೆ ಅಷ್ಟೇನಾ ಬರೋದು ಡ್ಯಾಡಿ ಬಂತು ಇದು ಫುಲ್ ಲೆಕ್ಕ ಕೊಡ್ಬೇಕಾಗಿತ್ತು ನೆಕ್ಸ್ಟ್ ಟೈಮ್ ಹೇಳೋಣ ಬಿಡಿ ಅವ್ರೆಲ್ಲ ಇಟ್ಕೊಂಡ್ರು ನೀನು ಬಿಡಕ್ಕೆ ಬಾ ಅದೇನೇನಾಯ್ತಿಂದ ತೆಗಿ ದೊಡ್ಡ ಮಾ ಅಚೀವ್ಮೆಂಟ್ ಮಾ ಏನದು ಇದು ಸ್ವೀಟ್ನರ್ ಅದು ಸ್ವೀಟ್ನರ್ ಅಲ್ಲ ಅದೇ ಚಿಕಾ ನೋಡಮ್ಮ ಗಮ್ ಅಂತೈತಮ್ಮ ಬಾಸು ಅಯ್ಯೋ ಇದು ಜೀರಾ ರೈಸ್ ಅದು ಸ್ಕೂಟಿ ಗಂಟಲು ನೆನ್ಸಕ್ಕೆ ಕೋಕೋಕೋಲಾ ಇದು ಅವಳ ಮೂಗನ್ನ ಗಮ್ ಅನ್ಸಕ್ಕೆ ಜೀರಾ ರೈಸ್ ಅಯ್ಯಯ್ಯೋ ಅಯ್ಯಯ್ಯೋ ಏಯ್ ಯಶಿಕಾ ನಾನ್ ಕಟ್ಟಿದ್ದು ಅದಕ್ಕೆ ಏನು ಪಿಂಕಿ ಅಲ್ಲ ಅದು ಮೊಸರು ಏನಕ್ಕೆ ಅದು ಎಷ್ಟು ಅಲ್ಲೇ ಅದು ಕಮ್ಮಿನೇ ಓ ನಿಂಬೆಹಣ್ಣು ಹಣ್ಣೆ ಆಗಿಲ್ಲ ನಿಂಬೆಕಾಯಿ ಇದು ಜಾಸ್ತಿ ಇಷ್ಟು ನೆತ್ಕೊಬರಕ್ ನಿಂಗೆ ಹೆವಿ ಆಗೋಯ್ತಾ ಎಲ್ಲ ಹಾಕೊಡ್ತೀನಿ ಎತ್ಕೊ ನಾನು ನಿನ್ನೆ ಎತ್ತಿಕೊಂಡು ತಿರ್ಗಿದ್ದೀನಿ 5 ವರ್ಷದ ತನಕ ಸೊಂಟದ ಮೇಲೆ ಇಟ್ಕೊಂಡು ನಾನು 9 ತಿಂಗಳ ತನಕ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀನಿ ಅವತ್ತೇ ನಂಗೆ ವೆಯ್ಟ್ ಅನ್ಸಿಲ್ಲ ನೀನು ಫುಲ್ ಇದು ಕಾಂಬೋ ಗೈಸ್ ಸ್ವಿಗ್ಗಿಯಲ್ಲಿ ಕಾಂಬೋ ಸಿಗುತ್ತೆ ಸಿಗಿಯಲ್ಲ ಅದು ಬ್ಲಿಂಕಿಟ್ ಅದು ಆಲೂಗಡ್ಡೆ ಬೇಕಾಗಿರಲಿಲ್ಲ ಆಲೂಗಡ್ಡೆ ಬೇಕಾಗಿರ್ಲಿಲ್ಲ ಎರಡು ಕಾಂಬೋ ಸೇರಿ 176 ಆಯ್ತು ಆಯ್ತಾ ಇದು ಸಪ್ರೇಟ್ ಆಗಿ 1 kg ಬುಕ್ ಮಾಡಿದ್ರೆ 276 ಆಗುತ್ತೆ ಅಂಡರ್ ಅಷ್ಟೇನಾ ಬ್ಲಿಂಕಿಟ್ ಅದ್ರಲ್ಲಿ ಒಂದು ಆನಿಯನ್ ಡಮಾರ್ ಇವಾಗ ಬಂದು ಆಯ್ಕೊಂಡು ಎಲ್ಲಿಂದ ಬರ್ತಾವೋ ಕ್ಯಾಂಪಸ್ ನಾನು ಬಸ್ಸೇ ಹತ್ತಿಲ್ಲ ಮದ್ವೆ ಆದಾಗಿಂದ ಕಾರ್
ಗೊತ್ತಾ ನೀಲಿ ಅದಕ್ಕೂ ಮುಂಚೆನೂ ಬಸ್ಸಲ್ಲಿ ಹೋಗ್ತಾ ನಂಗೆ ಭಯ ಬಸ್ಸಲ್ಲಿ ಹೋಗಕ್ಕೆ ಬಂದೇ ಒಂದ್ ವರ್ಷ ನಾನು ಬಸ್ಸಲ್ಲಿ ಓಡಾಡಿದ್ದು ಒಂದ್ಸಲ ಬಸ್ಸಿನ ನಿಲ್ಸೇ ಇಲ್ಲ ನನ್ ಕಾಲ ಇಟ್ಬಿಟ್ಟಿದ್ದೀನಿ ತಿರೋಗ್ಬಿಟ್ಟಿದ್ದೆ ಆಮೇಲೆ ನಮ್ ಡ್ಯಾಡಿ ನಂಗೆ ರೋಡ್ ಕ್ರಾಸ್ ಮಾಡಕ್ ಬರಲ್ಲ ಬಸ್ ಹತ್ತಕ್ ಬರಲ್ಲ ಆಮೇಲೆ ಗಾಡಿ ಓಡ್ಸಕ್ ಬರಲ್ಲ ನಂಗೂ ಅದೇನು ಬರಲ್ಲ ಗೈಸ್ ನಾನು ಆಟೋ ಹೋಗೋದೇ ರೇರ್ ನಾನು ಬೆಳೆಸ್ತಾ ಇರೋದು ಕಾರು ಗಾಡಿ ಏನ್ ಪ್ರೌಡ್ ಅಲ್ಲ ಎಷ್ಟು ಇದು ನಾನು ಗಾಡಿಯಲ್ಲಿ ಓಡಿಸ್ತೀನಿ ಗೈಸ್ ನನ್ನ ಬಿಡಕ್ಕೆ ಧೈರ್ಯ ಇಲ್ಲ ಇವ್ರಿಗೆ ಆಮೇಲೆ ನಾನು ಗಾಡಿ ಓಡಿಸಲ್ಲ ಕಾರಲ್ಲಿ ಹೋಗ್ಬೇಕು ಅದು ನಾನು ಓಡ್ಸಂಗಿಲ್ಲ ಕಾರು ಡ್ರೈವರ್ ಅಂಕಲ್ ಬರುತ್ತೆ ಧೈರ್ಯ ಅಲ್ಲ ಆಮೇಲೆ ಮೆಟ್ರೋಲ್ ನಾನು ಒಂದ್ಸಲಿ ಹೋಗಿದ್ರೆ ಹೋಗಿದ್ದೀವಿ ಮೆಟ್ರೋಲಿ ಸ್ಟಾರ್ಟಿಂಗ್ ಲಾಂಚ್ ಆದಾಗ 2013 ಅಲ್ಲಿ 2 ಕಾರಲ್ಲಿ ಹೋಗಿ ಕಾರ್ನ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ಮೆಟ್ರೋ ಟಿಕೆಟ್ ತಗೊಂಡು ಹತ್ಕೊಂಡು ಹೋಗಿ ಮತ್ತೆ ತಿರ್ಗಾ ಮೆಟ್ರೋ ಆಮೇಲೆ ಬಂದಿದ್ವಿ ನಿನ್ನೆ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದು ಗೈಸ್ ಇವಳು ಆಚೆ ಹೋಗಿ ಗರ್ಭ ನೈಟ್ ಮುಗಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ರೆಸ್ಟೋರೆಂಟ್ ಅದೇ ಸ್ಕೈ ಲಾಂಜ್ ಅಲ್ಲಿ ಸ್ಕೈ ಲಾಂಜ್ ಮಮ್ಮಿ ಬಂದವಳೆ ಅವಾಗ ನನ್ ಮಗು ಮನೇಲಿ ಇತ್ತು ಅದೇ ಪಾಪ ಕೆಲಸ ಮಾಡ್ಕೊಂಡು ಚೆನ್ನಾಯ್ತಾ ಟೇಸ್ಟು ಪೂರ್ತಿ ಸೆಂಟಿಮೆಂಟ್ಸ್ ಜೊತೆ ಆಟ ಆಡ್ಬಾರ್ದು ಇವಾಗ ಎಲ್ಲ ಗೌರುಳಿ ಕಳೆದು ಸೋನು ಪಾಪು ಎಂಜಾಯ್ ಮಾಡ್ಕೋತಿದ್ದೆ ಓಕೆ ಬಾಯ್ ನೀವು ಬರುತ್ತೆ ಮೋಷನ್ ಗೈಸ್ ಅದು ಹೋಗಿದ್ರಲ್ಲಿ ಏನು ಮಾಡೋದು ನಾವು ನಮಗೆ ದಸರಾ ಹಬ್ಬದ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಕೊಟ್ಟಿದ್ರು ಸ್ಟಡಿ ಹಾಲಿಡೇ ಆ್ಯಂಡ್ ಆಲ್ಸೋ ದಸರಾ ಹಬ್ಬಕ್ಕೆ ಅಂತ ಸೊ ಆ ದಿನ ನನಗೆ ತುಂಬ ಬಿರಿಯಾನಿ ಕ್ರೇವಿಂಗ್ ಆಗ್ತಿತ್ತು ಅದು ನಮ್ಮ ಅಮ್ಮಮ್ಮ ಮಾಡ್ತಾರಲ್ಲ ಆ ಸ್ಟೈಲ್ ಬಿರಿಯಾನಿ ತಿನ್ನಬೇಕು ಅಂತಂದ್ಬಿಟ್ಟು ಹಿಂಗೂ ಮನೇಲಿದ್ದೆ ಆ್ಯಂಡ್ ತುಂಬ ಆಸೆ ಆಗ್ತಿತ್ತು ಸೊ ಅದಕ್ಕೆ ಚಿಕನ್ನೆಲ್ಲ ತರಿಸ್ಬಿಟ್ಟು ಹಾಗೆ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ತುಂಬ ಪೇಷನ್ಸಾಗಿ ಕ್ಲೀನಾಗಿ ಮಾಡಿದೆ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ದ ಓನ್ಲಿ ಥಿಂಗ್ ವಾಸ್ ಸ್ವಲ್ಪ ಖಾರ ಕಮ್ಮಿ ಅಂತ ಅನಿಸ್ತು ನನಗೆ ಉಪ್ಪು ಖಾರ ಕಮ್ಮಿ ಆಯಿತು ಅಂತ ಅನಿಸ್ತು ಅದರ್ವೈಸ್ ಇಟ್ ವಾಸ್ ನೈಸ್ ಬಿಕಾಸ್ ನಾನು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿಂತೀನಿ ನಾರ್ಮಲ್ ತಿನ್ನೋರಿಗೆ ಓಕೆ ನಮ್ಮ ಮನೇಲಿ ಎಲ್ಲರಿಗೂ ಓಕೆ ಇತ್ತು ಬಟ್ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತ ಅನಿಸ್ತು ಸೊ ಈ ಬಿರಿಯಾನಿ ರೆಸಿಪಿ ಈಸ್ ಒನ್ ಆಫ್ ದ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಸ್ಟೈಲ್ ಆಫ್ ಬಿರಿಯಾನಿ ಆ್ಯಂಡ್ ತುಂಬ ಜನ ಕೇಳಿದ್ದೀರ ಕೂಡ ರೆಸಿಪಿನ ಶೇರ್ ಮಾಡಿ ಅಂತ ಬಟ್ ಇಟ್ ಇಸ್ ವೆರಿ ಲೆಂತಿ ಪ್ರಾಸೆಸ್ ಸೊ ಸುಮ್ಮನೆ ಮೇಲ್ಮೇಲೆ ತೋರಿಸಿದ್ರೇ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ ಸ್ಫೂರ್ತಿ ನೀನು ಟ್ರೈ ಮಾಡಲಿ ಸ್ಫೂರ್ತಿ ನೀವೇ ಹತ್ರ ಎಲ್ಲ ಚಿಕನ್ನಲ್ಲೇ ಬಿಟ್ಟಿರೋದು ನೀರು ಎಣ್ಣೆ ಅದಕ್ಕೆ ಇದಕ್ಕೆ ಸ್ಕಿನ್ ಪೀಸ್ ತೊಗೊಬೇಕು ಸೊ ಅದು ಟೆಂಡರ್ ಹೋಗ್ತೈತೆ ಚೆನ್ನಾಗಿ ಆಗ್ತೈತೆ ಎಲ್ಲ ಚಿಕನಲ್ಲಿ ಬಿಟ್ಟಿರೋ ನೀರು ನಾನು ಒಂದು ಡ್ರಾಪ್ ನೀರು ಹಾಕಿಲ್ಲ ಸೊ ಇವಾಗ ಚಿಕನ್ ಫುಲ್ ಟೆಂಡರಾಗಿ ಚೆನ್ನಾಗಿ ಕುಕ್ಕಾಗುತ್ತೆ ಬಿಡೋದು ಆಲ್ಸೋ ಅಷ್ಟು ಲೆಂತಿ ಪ್ರಾಸೆಸ್ ಹಾಕಿದ್ರೆ ನೀವೆಲ್ಲರೂ ನೋಡ್ತೀರಾ ಬಿಕಾಸ್ ಇದು ಒಂದು ಸ್ವಲ್ಪ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಸ್ಟೈಲ್ ಆಫ್ ಬಿರಿಯಾನಿ ಅಲ್ವಾ ಸೊ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೇ ಅರ್ಥ ಆಗೋದು ಅಂತ ನಂಗೆ ಅನಿಸುತ್ತೆ ದಟ್ ಇಸ್ ವೈ ನಾನು ಸುಮ್ಮನೆ ರೆಸಿಪಿನೆಲ್ಲ ಹಾಕೋಕ್ಕೆ ಇಷ್ಟ ಆಗಲ್ಲ ಕ್ಲೀನಾಗಿ ಮಾಡ್ತಾಯಿದ್ರೆ ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ನಂಗೆ ಇಷ್ಟ ಆ್ಯಂಡ್ ಅದ್ರ ಜೊತೆಗೆ ರೈಸ್ ಖೀರ್ ಬರುತ್ತಲ್ಲ ಅದು ಸಖತ್ ಕಾಂಬಿನೇಷನ್ ಸೊ ಅದಕ್ಕೆ ಇಲ್ಲಿ ಅದನ್ನು ಕೂಡ ಮಾಡ್ತಾಯಿದ್ದೆ ಆ್ಯಂಡ್ ಹಾಗೆ ಸೈಡ್ ಬೈ ಸೈಡ್ ಎಲ್ಲ ಮಾಡ್ತಾಯಿದ್ದೆ ಆ್ಯಂಡ್ ಈಗ ರೈಸ್ನೆಲ್ಲ ದಮ್ ಮಾಡಬೇಕು ಅದಕ್ಕೆ ಇಲ್ಲಿ ಪ್ರಾಪರ್ ಅಳತೆಯಲ್ಲಿ ನೀರು ಹಾಕ್ಕೊಂಡು ಅದಾದಮೇಲೆ ಹೋಲ್ ಸ್ಪೈಸಸ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಅಕ್ಕಿನ ಹಾಕ್ತಿದ್ದೀನಿ ನಾನಿಲ್ಲಿ 2 ಬಿರಿಯಾನಿ ಮತ್ತು ಖೀರ್ ಎರಡಕ್ಕೂ ಕೂಡ ಜೀರಾ ಸಾಂಬಾರ್ ರೈಸ್ನ ಯೂಸ್ ಮಾಡಿರೋದು ಜೀರಾ ರೈಸ್ ಅಂತ ಬರುತ್ತಲ್ಲ ಅದು ಆ್ಯಂಡ್ ಫುಲ್ ಫ್ಲೇವರ್ಫುಲ್ ಘಮ ಅಂತಿರಬೇಕು ಆವಾಗಲೇ ಚೆನ್ನಾಗಿರೋದು ನಾನು ಇಲ್ಲಿ ಯೂಸ್ ಮಾಡಿರೋದು ಇಂಡಿಯಾ ಗೇಟ್ ಜೀರಾ ರೈಸ್ ಬಟ್ ನನಗೆ ಈ ರೈಸ್ ಕಂಪ್ಯಾರಿಟಿವ್ಲಿ ನಾವು ಬೇರೆ ಶಾಪಲ್ಲೆಲ್ಲ ತರ್ತೀವಲ್ಲ ನಾರ್ಮಲ್ ಪ್ರೊವಿಷನ್ ಶಾಪಲ್ಲಿ ಅಲ್ಲಿ ತರೋ ರೈಸೇ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಯಾಕಂದರೆ ತುಂಬ ದಪ್ಪ ಆಗಿಬಿಟ್ಟಿತ್ತು ಅಕ್ಕಿ ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ತುಂಬ ದಪ್ಪ ಆಗಿಬಿಟ್ಟಿತ್ತು ನನಗೆ ಅದರಿಂದ ಇಷ್ಟ ಆಗಿಲ್ಲ ನನಗೆ ಅಕ್ಕಿ ಆ ಥರ ದಪ್ಪ ಎಲ್ಲ ಇದ್ದರೆ ನಂಗೆ ಇಷ್ಟ ಆಗೋಲ್ಲ ಸಣ್ಣಗೆ ಉದ್ದುಗೆ
ಸ್ವಲ್ಪ ಚೆನ್ನಾಗಿರ್ಬೇಕು, ಅವಾಗೇ ನಂಗೆ ಇಷ್ಟ ಆಗೋದು ಅಕ್ಕಿ. ಲೈಕ್ ಊಟ ಮಾಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಂತ. ಬಟ್ ರೈಸ್ ಎಲ್ಲ ಪ್ರಾಪರಾಗಿ ಕುಕ್ ಆಗಿತ್ತು, ಎಲ್ಲ ಚೆನ್ನಾಗಿತ್ತು, ಫ್ಲೇವರ್ ಕೂಡ ಚೆನ್ನಾಗಿತ್ತು. ಬಟ್ ಅಕ್ಕಿ ದಪ್ಪ ದಪ್ಪ ಅಂತ ಅನಿಸ್ತಿತ್ತು. ಲೈಕ್ ಇವಾಗ ಕೇರಳ ರೈಸ್ ಎಲ್ಲ ಬರುತ್ತಲ್ಲ, ಬಾಯ್ಲ್ಡ್ ರೈಸ್ ಸಮಥಿಂಗ್ ಆ ಥರ ಅನಿಸ್ತಿತ್ತು ನನಗೆ. ಅದಕ್ಕೆ ಒಂಚೂರು ಅಪ್ಸೆಟ್ ಆಯಿತು ಅಲ್ಲಿ. ಆ್ಯಂಡ್ ಏನು ಈ ಬಿರಿಯಾನಿ ಸ್ಪೆಷಾಲಿಟಿ ಅಂದರೆ ಚಿಕನ್ ಬಿಟ್ಟಿರುತ್ತಲ್ಲ ಮಸಾಲ, ಸೊ ಆ ಮಸಾಲಾನ ರೈಸ್ಗೆ ಹಾಕ್ಬಿಟ್ಟು 1-2 ನಿಮಿಷ ಕುದಿಸ್ಬಿಟ್ಟು ಮಸಾಲ ಎಲ್ಲ ರೈಸ್ಗೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಹಾಕ್ಬಿಟ್ಟು ಆಮೇಲೆ ದಮ್ ಕಚ್ಚೋದು. ಈ ಥರ ಏನಕ್ಕೆ ಮಾಡ್ತಾರೆ ಅಂತಂದರೆ ಯೂಶ್ವಲಿ ದಮ್ ಬಿರಿಯಾನಿ ಬರುತ್ತಲ್ಲ, ಈಗ ಚಿಕನ್ ದಮ್ ಬಿರಿಯಾನಿ ಹೈದ್ರಾಬಾದಿ ಸ್ಟೈಲ್, ಸೊ ಹಾಗೆಲ್ಲ ಸಪ್ರೇಟ್ ಅನ್ನ ಬೇಯಿಸ್ಕೊಂಡು ಹಾಕ್ಬಿಟ್ಟು ಅದಾದಮೇಲೆ ದಮ್ ಕಟ್ಬಿಟ್ಟು ತೆಗೆದ್ಬಿಟ್ಟು ಸರ್ವ್ ಮಾಡೋದು ಮಸಾಲ ಜೊತೆ. ಬಟ್ ದಿಸ್ ಬಿರಿಯಾನಿ ಸಮಥಿಂಗ್ ರಿಯಲಿ ಡಿಫ್ರೆಂಟ್. ನಾವು ಮಿಕ್ಸ್ ಮಾಡಲ್ಲ ಚಿಕನ್ ಪೀಸಸ್ ಜೊತೆ ಎಲ್ಲ, ನಾವೇನು ಮಿಕ್ಸ್ ಮಾಡಲ್ಲ. ಬಟ್ ಓನ್ಲಿ ರೈಸ್ಗೆ ಆ ಫ್ಲೇವರ್ನ ಕೊಡ್ತೀವಿ, ದಟ್ ಟಚ್ ಆಫ್ ದ ಮಸಾಲ ಸಮಥಿಂಗ್ ಲೈಕ್ ದ್ಯಾಟ್. ತುಂಬ ಡಿಲಿಷಿಯಸಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಮೇಲೆ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಕಲರ್ ಯೂಸ್ ಮಾಡೋಂಗಿದ್ರೆ ಕಲರ್ ಕೂಡ ಯೂಸ್ ಮಾಡ್ಬೋದು ಒಂದು ಸ್ವಲ್ಪ. ಅದಾದಮೇಲೆ ಈಗ ಹೆಂಚು ಮೇಲೆ ಇಟ್ಬಿಟ್ಟು ದಮ್ ಕಚ್ಚಬೇಕು. ಅಷ್ಟೊತ್ತಿಗೆ ಖೀರ್ ಕೂಡ ರೆಡಿಯಾಗಿತ್ತು. ಖೀರ್ ವೆರಿ ಸಿಂಪಲ್ ಗೈಸ್, ಸುಮ್ಮನೆ ಹಾಲು ಅದಾದಮೇಲೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿ ಕುಕ್ ಆಗೋವರೆಗೂ ವೆಯ್ಟ್ ಮಾಡಿ, ಅದಾದಮೇಲೆ ಕೋವಾ ಇರುತ್ತಲ್ಲ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಬೋದು ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಶುಗರ್ ಹಾಕ್ಬಿಟ್ಟು ಅದಾದಮೇಲೆ ಕಾರ್ಡಮಮ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ತುಪ್ಪ ಅದಾದಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 145 ಮಿನಿಟ್ಸ್ ಆ ಥರ ಬಿಟ್ಬಿಟ್ಟು, ಲೈಕ್ 45 ಮಿನಿಟ್ಸ್ ಅಂದರೆ ಎಕ್ಸಾಕ್ಟ್ ಅದಲ್ಲ, ಕೂಲ್ ಆಗೋವರೆಗೂ ಬಿಟ್ಬಿಟ್ಟು ಅದಾದಮೇಲೆ ಸರ್ವ್ ಮಾಡಿಬಿಟ್ಟು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಿರಿಯಾನಿ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ನಾವು ಅದನ್ನು ಎಷ್ಟೇ ಪೇಷನ್ಸಿಂದ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ನಮ್ಮ ಅಮ್ಮಮ್ಮ ಮಾಡಿದ್ರೇ ಅದೊಂಥರ ಡಿಫ್ರೆಂಟ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸ್ವಲ್ಪ ಇನ್ನೂ ಟೇಸ್ಟಿಯಾಗಿರುತ್ತೆ, ಅಥವಾ ಏನೋ ಅವ್ರ ಕೈ ರುಚಿ ಅದು ಬೇರೆಯೇ ಟೇಸ್ಟ್, ಬೇರೆ ಲೆವೆಲಾಗೆ ಇರುತ್ತೆ. ನಾವು ಮಾಡಿರೋದು ಚೆನ್ನಾಗಿರುತ್ತೆ, ಬಟ್ ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಎಲ್ಲರಿಗೂ ಅಮ್ಮ ಮಾಡಿರೋ ಅಡುಗೆ, ಅಮ್ಮಮ್ಮ ಮಾಡಿರೋ ಅಡುಗೆ ಆ ಥರ ಎಲ್ಲ ಸ್ವಲ್ಪ ಇಮೋಷನ್ಸ್ ಇರುತ್ತಲ್ಲ, ಅದೇ ಥರ. ಆ್ಯಂಡ್ ಈಗ ಎಲ್ಲ ಆಗೋಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ಫ್ರೆಶನ್ ಅಪ್ ಆಗಿಬಿಟ್ಟು ಬಂದೆ. ಆ್ಯಂಡ್ ನಮ್ಮ ಮನೇಲಿ ಆಲ್ ಟೈಮ್ ಪುನೀತ್ ರಾಜ್ಕುಮಾರ್ ಸರ್ದು ಸಾಂಗ್ಸ್, ಅದಾದಮೇಲೆ ಬೇರೆ ಹೀರೋಸ್ದು ಎಲ್ಲದರದ್ದು ಸಾಂಗ್ಸ್ ಪ್ಲೇ ಆಗ್ತಾನೇ ಇರುತ್ತೆ. ಏಕೆಂದರೆ ಯಶಿಕಾಗೆ ಇಷ್ಟ. ತಿನ್ಬಿಟ್ಟು ಹೋಗ್ರಿ ಆಮೇಲೆ ನಾವ್ ಮೇಲೆ ಇಲ್ಲ ನಾನು ಕೊಡಲ್ಲ. ಪ್ಲೀಸ್ ಏಯ್ ನನ್ನ ಇಷ್ಟ ನನ್ನ ಮನೆನೇ, ಇವಳಿಗೇನೆ ನಾನು ಕೇಳೋದು. ಅದನ್ನ ಆಫ್ ಮಾಡಿ ಆಗಲ್ಲ. ಸೊ ಗೈಸ್, ಇದು ಇನ್ನೊಂದು ನನ್ನ ಫೇವ್ರೆಟ್ ಸಾಂಗ್. ಇದಕ್ಕೆ ಬೊಗಸೆ ತುಂಬಾ ಆಸೆ ನೀಡುವೆ. ತಗೋಮ ತಿನ್ನೋ, ನಿನ್ಗಂತಾನ ನಿನ್ನಾನೆ ನಿನ್ಗಂತ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I ಚೆನ್ನಾಗಿ ಮಾಡಿದ್ದೀನಿ ನಾನು ತಿಂತಾ ಇದ್ದೀನಿ ಗೈಸ್. ಅವ್ರು ಇವಾಗ ರೆಡಿ ಆಗಿಬಿಟ್ಟು ಮೇಲೆ ಹೋಗ್ತಾರೆ. ನಾವು ಮೇಲೆ ಹೋಗ್ಬಿಟ್ಟು ಫಿಲಿಂ ನೋಡ್ಕೊಂಡು ತಿನ್ಕೊಂಡು ಬರ್ತೀರಿ, ನಿಮ್ಮ ಮಕ್ಕಳು ನೋಡ್ಕೊಂಡು ಬರೋಣ. ಬಾಯ್ ಬಾಯ್. ಇದಕ್ಕೇನು ಕಮ್ಮಿ ಇಲ್ಲ ಗೈಸ್. ಥ್ಯಾಂಕ್ ಯು ಫಾರ್ ದ ಟ್ರಾನ್ಸ್ಪೋರ್ಟ್. ಎಲ್ಲ ಲೈಟ್ ಹಾಕ್ಬಿಟ್ಟು ಮನೆಗೆ ಹಾಕ್ಬಿಟ್ಟು.